ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ರೈನ್ಬೋ ಸ್ಟಾರ್ ಚಾನಲ್. ಇವತ್ತು ಬೆಳಿಗ್ಗೆನೇ ಮಳೆ ಎಲ್ಲ ಬಿಟ್ಟಿದೆ. ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು, ಜೊತೆಗೆ ಗುಡುಗು ಬೇರೆ ರಾತ್ರಿ. ಸೊ ಇವತ್ತು ಸ್ವಲ್ಪ ಬಿಟ್ಟ ಹಾಗೆ ಇದೆ. ಹಾಗೆ ಬೆಳಿಗ್ಗೆ ಬೇಗ ಎದ್ದು ಇವಾಗ ನಾನು ಚಾಯಕ್ಕೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಹಾಗಾಗಿ ಅದರ ಪಾತ್ರೆಗಳೆಲ್ಲ ಹಾಗೆ ಇಟ್ಟಿದ್ದೆ, ಅದನ್ನು ತೊಳಿತಾ ಇದ್ದೀನಿ. ಸೊ ಜಾಸ್ತಿಯಾಗಿ ನಾನು ರಾತ್ರಿ ಪಾತ್ರೆಯನ್ನೆಲ್ಲ ರಾತ್ರಿಯೇ ತೊಳೆದು ಕ್ಲೀನ್ ಮಾಡಿರ್ತೀನಿ ಅಡುಗೆ ರೂಮ್. ಅದು ರಾತ್ರಿ ಅಡುಗೆ ರೂಮ್ ಕ್ಲೀನ್ ಮಾಡಿದರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಬೆಳಿಗ್ಗೆ ಎದ್ದಾಗ ಕೆಲಸ ಕಡಿಮೆ ಇರುತ್ತೆ. ಬೆಳಗ್ಗಿದ್ದು ಚಹಾ ತಿಂದಿದ್ದು ಮಾತ್ರ ಕೆಲಸ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಹಾಗೇ ಮಾಡೋದು. ಸೊ ಇವತ್ತು ಕೂಡ ಬೇಗ ಎದ್ದು ಎಲ್ಲ ಕೆಲಸನ ಮುಗಿಸ್ತಾ ಇದ್ದೀನಿ. ನಾನು ಚಹಾ ಹುಡಿಯನ್ನು ನಾವು ಚಹಾ ಇಟ್ಟ ಮೇಲೆ ಅದನ್ನು ನಾನು ಜಾಸ್ತಿ ಗುಲಾಬಿ ಗಿಡಕ್ಕೆ ಹಾಕ್ತೀನಿ. ಯಾಕಂದರೆ ಅದು ಗುಲಾಬಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಚಹಾ ಹುಡಿ ಏನಾದರೂ ಇದ್ದರೆ ಅದನ್ನು ಹೂವಿನ ಗಿಡಕ್ಕೆ ಹಾಕಬೇಕು, ಆಗ ಅದು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಬೆಳಿಗ್ಗೆದ್ದು ಕೆಲಸ ಎಲ್ಲ ರೆಡಿ ಆಯಿತು. ಈಗ ಮಧ್ಯಾಹ್ನಕ್ಕೆ ಅನ್ನಕ್ಕೆ ರೆಡಿ ಮಾಡಬೇಕು. ಅನ್ನ ರೆಡಿಯಾಗಿದೆ,
ಇವಾಗ ಮೀನು ತಂದಿದ್ದಾರೆ ಬಂಗುಡೆ, ಅದು ಪುಳಿ ಮುಂಚಿ ಮಾಡೋಣ ಅಂತ ಇದ್ದೇನೆ. ಈ ಬಂಗುಡೆ ಮೀನು ಪುಳಿ ಮುಂಚಿ ಮತ್ತು ಫ್ರೈ ಮಾಡೋಣ ಅಂತ. ಸೊ ಬನ್ನಿ, ಕಟ್ ಮಾಡಲಿಲ್ಲ, ಈಗ ಕಟ್ ಮಾಡಬೇಕು. ಈಗ ಮೀನಿದೆ, ಅದನ್ನು ಕಟ್ ಮಾಡಬೇಕು. ಈಗ ಮೀನು ಕಟ್ ಮಾಡಿ ಆಯಿತು. ಈಗ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಯಾವುದಂತ ನೋಡೋಣ. ಪುಳಿ ಮಿಂಚು ಮಾಡಬೇಕಾದ್ರೆ ತೆಂಗಿನ ತುರಿ ಹಾಕೋದಿಲ್ಲ ಹೆಚ್ಚಿನವರು, ಬಟ್ ನಾನು ಹಾಕ್ತೇನೆ. ಯಾಕಂದರೆ ಸ್ವಲ್ಪ ಉಷ್ಣ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ತೆಂಗಿನ ತುರಿ ಹಾಕ್ತೇನೆ. ಅರ್ಧ ಗಡಿಯಷ್ಟು ತೆಂಗಿನ ತುರಿ, ಮೆಣಸು, ಅರ್ಧ ನೀರುಳ್ಳಿ ಮತ್ತು ಹುಳಿ ಮತ್ತು ಜೀರಿಗೆ, ಸ್ವಲ್ಪ ಮೆಂತೆ, ಬೆಳ್ಳುಳ್ಳಿ, ಶುಂಠಿ ತಗೊಂಡಿದ್ದೇನೆ, ಮತ್ತು ಸ್ವಲ್ಪ ಅರಿಶಿನ ಮತ್ತು ಕೊತ್ತಂಬರಿ ಹುಡಿ ಮಾಡಿದ್ದಿತ್ತು, ಹಾಗಾಗಿ ಹುಡಿ ತಗೊಂಡಿದ್ದೇನೆ. ಇದಿಷ್ಟನ್ನು ಹಾಕಿ ನಾವು ಗ್ರೈಂಡ್ ಮಾಡಿ ತಗೊಳ್ತೇನೆ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ, ಅದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಟೊಮೆಟೊ ಹಾಕ್ತೇನೆ. ಸ್ವಲ್ಪ ಟೊಮೆಟೊ ಹಾಕಿದ ಮೇಲೆ ಬೇಸೊಪ್ಪು ಸ್ವಲ್ಪ ಹಾಕ್ತೇನೆ. ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪು ಬಣ್ಣ ಬರುವಷ್ಟು ಟೈಮ್ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಇದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಇನ್ನು ಚೆನ್ನಾಗಿ ಫ್ರೈ ಮಾಡಿ, ಮತ್ತು ನಾನು ಅರ್ದಿಟ್ಟಂತಹ ಮಸಾಲೆಯನ್ನು ಅದಕ್ಕೆ ಹಾಕ್ತೇನೆ. ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಹದ ಮಾಡಿಕೊಂಡು, ಮತ್ತು ಕುದಿ ಬಂದ ಮೇಲೆ ನಾವು ಮೀನನ್ನು ಹಾಕೋದು. ಇದು ಅನ್ನದ ಜೊತೆ ಕೂಡ ಒಳ್ಳೆ ಆಗ್ತದೆ. ಅದೇ ರೀತಿ ದೋಸೆಗೆ, ನೀರು ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಅದರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ನೀರು ದೋಸೆ ಮತ್ತು ಪುಳಿ ಮುಂಚಿ. ಸೊ ಮೀನು ಹಾಕಿ ಚೆನ್ನಾಗಿ ಕುದಿ ಬಂದರೆ ನಮ್ಮ ಬಂಗುಡೆ ಪುಳಿ ಮುಂಚಿ ರೆಡಿ ಆಗುತ್ತೆ. ಮತ್ತು ಬಂಗುಡೆ ಪುಳಿ ಮುಂಚಿ ಇವತ್ತಿನ ದಿನಕ್ಕಿಂತ ಮರುದಿವಸಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಯಾಕಂದರೆ ಇವತ್ತಿನ ಟೇಸ್ಟಿಗಿಂತ ಡಬಲ್ ಟೇಸ್ಟ್ ಮರುದಿವಸಕ್ಕೆ ಕೊಡುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.